ಹೆಲೋ ಗೆಳೆಯರೇ, ಹೇಗಿದ್ದೀರಾ? ಇವತ್ತು ನಾನು ತುಪ್ಪ ಮಾಡ್ತಿದ್ದೀನಿ. ಇದೀಗ 2 ವಾರ ಫ್ರೀಸ್ ಮಾಡಿಟ್ಟಿದ್ದ ಹಾಲಿನ ಕೆನೆ ತಗೊಂಡಿದ್ದೀನಿ. ಫ್ರೀಝರಲ್ಲೇ ಇಟ್ಟಿದ್ದೆ. ಇವತ್ತು ತೆಗೆದು ಮಾಡ್ತಾಯಿದ್ದೀನಿ. ಬೆಳಗ್ಗೆನೇ ತೆಗೆದಿಟ್ಟಿದ್ದೆ, ಒಂದು 2 ಗಂಟೆ ಆಯಿತು ತೆಗೆದಿಟ್ಟು. ಸ್ವಲ್ಪ ಕೋಲ್ಡೆಲ್ಲ ಹೋಗಿ ಈಗ ಹಾಕಿದ್ದೀನಿ. ದಪ್ಪ ತಳ ಇರೋ ಪಾತ್ರೆ ತಗೋಬೇಕು. ಈಗ ನೋಡಿ ಎಲ್ಲ ಕರಗಿದೆ. ಒಂದು 5 ನಿಮಿಷ ಆಯ್ತಷ್ಟೇ. ಹೈ ಫ್ಲೇಮಲ್ಲೇ ಇಟ್ಟಿದ್ದೆ. ಇನ್ನು ನಾವು ಸಿಮ್ಮಲ್ಲಿ ಇಟ್ಟು ಸ್ಟವನ್ನು ಕಡಿಮೆ ಉರಿಯಲ್ಲಿಟ್ಟು ಮಾಡಬೇಕಾಗ್ತದೆ. ಕಡಿಮೆ ಉರಿಯಲ್ಲಿಟ್ಕೊಂಡು ಇದನ್ನು ತಿರುಗಿಸ್ತಾ ಇರಬೇಕು. ಸ್ವಲ್ಪ ಸಂಯಮದಿಂದ ಮಾಡಬೇಕಾಗುತ್ತೆ. ಬೇಗ ಆಗೋ ಪ್ರೊಸೆಸ್ ಅಲ್ಲ ಇದು. 2-3 ನಿಮಿಷಕ್ಕೊಮ್ಮೆ ಹೀಗೆ ಸ್ವಲ್ಪ ತಿರುಗಿಸ್ಬೇಕು. ಹಾಗೆ ಬಿಟ್ಬಿಟ್ರೆ ತಳ ಹಿಡಿದ್ಬಿಡುತ್ತೆ. ಈಗ ಒಂದು 15 ನಿಮಿಷ ಆಯಿತು. ಸ್ವಲ್ಪ ಗಟ್ಟಿಯಾಗ್ತಾ ಬರ್ತಾಯಿದೆ. ಉರಿಯನ್ನು ಹೆಚ್ಚು ಮಾಡಿದರೆ ಉಕ್ಕಿ ಮೇಲೆ ಬಂದುಬಿಡುತ್ತೆ. ಹಾಗೆ ನಾವು ಕೈ ಬಿಡಾದೆ ತಿರುಗಿಸ್ಬೇಕಾಗುತ್ತೆ. ಈಗ ತಳ ಹತ್ತೋ ಚಾನ್ಸ್ ಇರುತ್ತೆ, ಆದ್ದರಿಂದ ಕೈ ಬಿಡಾದೆ ತಿರುಗಿಸ್ತಾ ಇರಬೇಕು. ಸ್ವಲ್ಪ ಸಮಾಧಾನದಿಂದ ತಳ ಹತ್ತಾ ಇದೆ, ನಾವು ಅದಕ್ಕೆ ಅವಕಾಶ ಕೊಡಬಾರ್ದು. ಹೀಗೆ ತಿರುಗಿಸ್ತಾ ಇರಬೇಕು. ಈ ಸ್ಟೇಜಲ್ಲಿ ಮೈ ಮೇಲೆಲ್ಲ ಸಿಡಿಬಹುದು. ಸ್ವಲ್ಪ ದೂರ ನಿಂತ್ಕೊಂಡು ಜಾಗ್ರತೆಯಾಗಿ ತಿರುಗಿಸಿ. ಈಗ ಅಂಗಡಿಯಿಂದ ತುಪ್ಪ ತಂದು ನಾವು ಯೂಸ್ ಮಾಡ್ಕೋಬೋದು. ಆದರೆ ಈಗ ನಮ್ಮ ಮನೆಯಲ್ಲೇ ನಾವೇ ನಮ್ಮ ಕೈಯಾರ ಮಾಡಿದರೆ ಸ್ವಲ್ಪ ಖುಷಿ ಅಲ್ವಾ? ಅದರಿಂದ ನಾವು ದೇವರಿಗೆ ದೀಪ ಹಚ್ಚುವಾಗ ಏನೋ ಒಂಥರ ಸಂತೋಷ ಆಗುತ್ತೆ. ಈಗ ತಳ ಹಿಡಿತಾ ಇದೆ. ಈಗ ನೀವು ತೆಳುವಾದ ಪಾತ್ರೆಯಲ್ಲಿ ಯಾವುದಾದ್ರೂ ಮಾಡಿದರೆ, ಸ್ಟೀಲ್ ಅಥವಾ ಬೇರೆ ಪಾತ್ರೆಯಲ್ಲಿ ಮಾಡಿದರೆ ಸೀದು ಹೋಗ್ತದೆ, ಮತ್ತು ವಾಸನೆ ಬರ್ಬೋದು. ಸೀದು ಹೋದ ವಾಸನೆ ಬರ್ತದೆ, ತಳ ಹಿಡಿತದೆ ಬೇಗ. ಅದರಿಂದ ಗಟ್ಟಿ ಇರುವುದು ದಪ್ಪ ತಳ ಇರೋ ಪಾತ್ರೆಯಲ್ಲಿ ಮಾಡಬೇಕಾಗುತ್ತೆ. ತುಪ್ಪ ಸರಿ ಬಿಡ್ತಾ ಇದೆ. ಈಗ ಒಂದು 35 ನಿಮಿಷ ತನಕ ಆಯಿತು. ಇನ್ನೊಂದು ಜಸ್ಟ್ ಒಂದು 5ರಿಂದ 7 ನಿಮಿಷ ಆದರೆ ಆಗೋಗುತ್ತೆ. 2 ನಿಮಿಷ ಆಯಿತು. ಎಷ್ಟೊಂದು ತುಪ್ಪ ಬಿಟ್ಟಿದೆ. ಈಗ ಮತ್ತೆ ಅದು ಸ್ವಲ್ಪ ಡಾರ್ಕ್ ಬ್ರೌನ್ ಆಗಬೇಕು. ಈ ವೇಸ್ಟ್ ಎಲ್ಲ ಇದೆಯಲ್ಲ, ಸ್ವಲ್ಪ ಬ್ರೌನ್ ಕಲರ್ ಆಗಬೇಕು. ಅಲ್ಲಿ ತನಕ ಮಾಡ್ತಾಯಿರಿ. ಕಂಪ್ಲೀಟ್ ಆಗಿದೆ. ನಾನು ಸ್ಟವ್ ಆಫ್ ಮಾಡಿಬಿಟ್ಟೆ. ಸ್ಟೀಲಿನ ಜರಡಿ ಇಟ್ಟು ಸೋಸ್ತಾ ಇದ್ದೀನಿ. ಸೋಸಿ ಆಯಿತು. ಇದು ವೇಸ್ಟ್. ಇಷ್ಟು ನೋಡಿ, ಎಷ್ಟು ತುಪ್ಪ ಬಂದಿದೆ. ಈಗ ಇದೆಷ್ಟು ಇದೆ ಅಂತ ನಾವು ಒಂದು ತೂಕ ಮಾಡ್ಕೊಂಡು ನೋಡುವ. ಈಗ ಇದನ್ನು ನಾನು 0 ಮಾಡಿಟ್ಟಿದ್ದೀನಿ. ಎಷ್ಟಿದೆ ಅಂತ ನೋಡುವ. 350 ಗ್ರಾಮ್ಗಿಂತ ಹೆಚ್ಚು ಸಿಕ್ಕಿದೆ ನಮಗೆ ತುಪ್ಪ. ಇದು ನಾನು 2 ವಾರದ ಹಾಲಿನ ಕೆನೆಯಿಂದ ಮಾಡಿದ್ದು. ದಿನಕ್ಕೆ ಒಂದು ದಿನ ಬಿಟ್ಟು ದಿನ 1.5 ಲೀಟರ್ ಹಾಲು ತರ್ತಿದ್ದೆ. ಅದರಿಂದ ತೆಗೆದಿಟ್ಟದ್ದು ಕೆನೆ. ತುಪ್ಪ ರೆಡಿಯಾಗಿದೆ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಆಲ್.